ಬಾಗಲಕೋಟೆಯ ಕುಮಟಗಿ ಶೋರೂಮ್ನಲ್ಲಿ ನಡೆದ ವ್ಯಾಪಾರಸ್ಥರ ಸಭೆಯಲ್ಲಿ ಯೂನಿಯನ್ ಆಫ್ ಮರ್ಚೆಂಟ್ಸ್ ಅಸೋಸಿಯೇಷನ್ನ ನೂತನ ಅಧ್ಯಕ್ಷರಾಗಿ ರವಿ ಕುಮಟಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ವಿರೂಪಾಕ್ಷ ಅಮೃತ್ಕರ್, ಉಪಾಧ್ಯಕ್ಷರುಗಳಾಗಿ ಶ್ರೀನಿವಾಸ್ ಬಳ್ಳಾರಿ, ರಾಮ್ ಮುದುಡ, ಕೋಶಾಧ್ಯಕ್ಷರಾಗಿ ಡಾಕ್ಟರ್ ಶೇಖರ್ ಮಾನೆ ಆಯ್ಕೆಯಾದರು. ಇದಕ್ಕೂ ಮೊದಲು ವ್ಯಾಪಾರಸ್ಥರ ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿ ಸರ್ವಾನುಮತದಿಂದ ನಿರ್ಣಯಿಸಿ ಠರಾವು ಪಾಸು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ವಿವಿಧ ವ್ಯಾಪಾರಸ್ಥರ ಸಂಘದ ಪದಾಧಿಕಾರಿಗಳು ನಾಗರಾಜ್ ಕುಪ್ಪಸ್ತ್, ಎಸ್ ಲಾತೂರ್ಕರ್, ಆಯ್ಕೆ ಡೋನಿ, ಮುತ್ತು ಜೋಳದ್, ಅಮೃತ್ ದರ್ಬಾರ್, ಪುಕ್ರಾಜ್ ಬೇತಾಳ್, ಎಸ್.ವಿ. ಮುರ್ಬದ್, ಎ.ಆರ್. ಒಂದ್ ಕುದುರೆ, ಅಜಿತ್ ಒಂದ್ ಕುದುರೆ, ಎಚ್.ಎಸ್. ಮೋಹನ್ ಕುಮಾರ್, ಪಿ.ಜಿ. ಕುಕ್ರೇಜ್, ಬಾಳು ಉಳ್ಳಾಗಡ್ಡಿ, ಆಂಜನೇಯ ಕಾಗಿ, ರಮೇಶ್ ಕಂದಕೂರ್, ನಾಗರಾಜ್ ದಳ್ವಾಯ್, ವಾಲಿ ಶೆಟ್ಟರ್, ಆರಿಫ್ ವಿಜಾಪುರ್ ಇನ್ನೂ ಅನೇಕ ವ್ಯಾಪಾರಸ್ಥರು, ಸಂಘದ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಾರ್ಕೆಟ್ ಅಸೋಸಿಯೇಷನ್ಗೆ ಮಾರ್ಕೆಟ್ ಅಸೋಸಿಯೇಷನ್ಗೆ ಮಾರ್ಕೆಟ್ ಅಸೋಸಿಯೇಷನ್ಗೆ ಬಾಗಲಕೋಟ ಮಾರ್ಕೆಟ್ ಅಸೋಸಿಯೇಷನ್ಗೆ ಪ್ರತಿ ವರ್ಷವೂ ಜರುಗಲಿರುವ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭವನ್ನು ಪ್ರಸ್ತುತ ವರ್ಷದಲ್ಲಿ ದಿನಾಂಕ 14/11/2024ರಿಂದ 20/11/2024ರವರೆಗೆ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ಬೆಂಗಳೂರು ಹಾಗೂ ಬಾಗಲಕೋಟೆ DCC ಬ್ಯಾಂಕಿನ ನೇತೃತ್ವದಲ್ಲಿ ದಿನಾಂಕ 17/11/2024ರಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಮಾರಂಭವನ್ನು ಉದ್ಘಾಟನೆ ಮಾಡಲಿದ್ದು, ಅದರಂತೆ ಈ ಸಮಾರಂಭದಲ್ಲಿ ಮಾನ್ಯ ಸಹಕಾರ ಸಚಿವರು ಮತ್ತು ರಾಜ್ಯದ ಸಹಕಾರ ಕ್ಷೇತ್ರದ ವಿವಿಧ ಗಣ್ಯಮಾನ್ಯರು, ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿಗಳು ಭಾಗವಹಿಸಲಿದ್ದು, ಸದರಿ ಸಮಾರಂಭವನ್ನು ಹುಬ್ಬಳ್ಳಿ ಬೈಪಾಸ್ ರಸ್ತೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಪಕ್ಕದ ವಿಶಾಲ ಮೈದಾನದಲ್ಲಿ ಏರ್ಪಡಿಸಲಾಗಿದೆ. ನಾನು ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆ ಹಾಗೂ ಬಿಜಾಪುರ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ. ಶ್ರೀಮದ್ ಭಗವದ್ಗೀತಾ ಜಯಂತಿ ಅಂಗವಾಗಿ ಡಿಸೆಂಬರ್ 2ರಂದು ವಿವಿಧ ಸ್ಪರ್ಧೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಎಂದು ಪಂಡಿತ್ ಬಿಂದು ಮಾಧವಾಚಾರ್ಯ ನಾಗಸಂಪಿಗೆ ಹಾಗೂ ಅಭಿಯಾನದ ಜಿಲ್ಲಾ ಸಮಿತಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಗಿರೀಶ್ ಮಾಸೂರ್ಕರ್ ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಡಿಸೆಂಬರ್ 11ರಂದು ಸಂಜೆ 4:30ಕ್ಕೆ ನವನಗರದ ಸೆಕ್ಟರ್ ನಂಬರ್ 55ರಲ್ಲಿ ಶ್ರೀ ವಿಠ್ಠಲ ಕೃಷ್ಣ ಚಿದಂಬರ ದೇವಸ್ಥಾನದಲ್ಲಿ ಗೀತಾ ಜಯಂತಿ ಸಭಾ ಕಾರ್ಯಕ್ರಮ ಜರುಗಲಿದೆ. ಚರಂತಿಮಠ ಶ್ರೀ ಪ್ರಭು ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಪಂಡಿತ್ ಬಿಂದು ಮಾಧವಾಚಾರ್ಯ ನಾಗಸಂಪಿಗೆ ಹಾಗೂ ಪಂಡಿತ್ ಅಜಿತಾಚಾರ್ಯ ಹಣಗಂಡಿ ಅವರ ಪ್ರವಚನ ನಡೆಯಲಿದೆ ಎಂದು ತಿಳಿಸಿದರು. ಆ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಬಹಳ ವೈಭವದಿಂದ ಆಗಬೇಕು ಅಂತ ಶ್ರೀಪಾದಂಗಳವರು ಆದೇಶವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಭಗವದ್ಗೀತೆಗೆ ಯಾಕಿಷ್ಟು ಮಹತ್ವ ಅಂತ ಕೇಳಿದ್ರೆ, ಇದು ಕೇವಲ ಕಲಿಯುಗದ ಗ್ರಂಥವಲ್ಲ, ಕಲಿಯುಗದ ಉಪದೇಶವಲ್ಲ. ಕೃತ, ಪ್ರೇತ, ದ್ವಾಪರ 4 ಯುಗಗಳಲ್ಲೂ ಕಲಿಯುಗಗಳಲ್ಲೂ ಕೂಡ ಸಾರ್ವಕಾಲಿಕವಾದ ಸಾರ್ವತ್ರಿಕವಾದ ಸಂದೇಶ. ಇದು ಒಂದು ಕುಲಕ್ಕೆ ಒಂದು ಜಾತಿಗೆ ಸೀಮಿತವಾದ ಉಪದೇಶ ಅಲ್ಲ, ಸಾರ್ವಕಾಲಿಕವಾದ. ಯಾರು ಮನುಷ್ಯರು ಅಂತ ಇದ್ದಾರೋ ಇಡೀ ಮನುಕುಲಕ್ಕೆ ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ಭಗವಂತ ಗೀತೆಯ ಉಪದೇಶವನ್ನು ಮಾಡಿದ್ದಾನೆ. ಹಾಗಾಗಿ ಗೀತೆಯ ಉಪದೇಶ, ಗೀತೆಯ ಮಾನವೀಯ ಮೌಲ್ಯಗಳು ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ಏನಾಗಿದೆ ಅಂದರೆ ಅವಶ್ಯಕವಾಗಿದೆ. ಯಾರು ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ತಾರೆ ಅವರು ತಮ್ಮ ಕರ್ತವ್ಯದಲ್ಲಿ ಎಂದಿಗೂ ಕೂಡ ಉದಾಸೀನವನ್ನು ಮಾಡುವುದಿಲ್ಲ. ಆ ಸಂಗತಿಯನ್ನೇ ಕೃಷ್ಣ ಉಪದೇಶ ಮಾಡ್ತಾರೆ. ಕರ್ಮಣ್ಣೇ ವಾರಿಕಾರಸ್ತೆ ಮಾ ಫಲೀಶ್ವರಾಜ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಊಟವನ್ನು ಮಾಡಬೇಕಾದ್ರೆ ತಮ್ಮ ಬಾಲಿನ